ಓಂ ಶಾರದಾ ಲಕ್ಷ್ಮೀ ಗಣಪತಿ ಗುರುಭ್ಯೋ ನಮಃ. ಸಿದ್ಧಾರೂಢರ ಕಥಾಮೃತ 8ನೇ ಅಧ್ಯಾಯ. ಹಲವು ಶಾಸ್ತ್ರಗಳೋದಿ ಪಾಂಡಿತ್ಯವನ್ನು ಗಳಿಸಿದೊಡಾಗದು ಸಲೆ ಸ್ವರೂಪವನಾಗವಂ ಲಕ್ಷುಷುತ ಬ್ರಹ್ಮವಲಿಯುವುದು ಸುಲಭದಿಂ ಸರ್ವದುಳ ಏಕಾತ್ಮತೆಯೊಳು ಯಾವನು ಕಾಣುವನು ಒಲಿಯುತ ಸಿದ್ಧಾರೂಢಾರ್ಯಗೆ ಬಹು ವಿನಯದಿಂ ನಮಿಪೆನು. ಸಿದ್ಧಾರೂಢರು ಸಂಚಾರ ಮಾಡುವ ಆ ಪ್ರಸಂಗದಲ್ಲಿ ಅನೇಕ ಮಂದಿ ಸಂತರು, ಮಹಂತರು, ಯೋಗಿಗಳು, ಮಹನೀಯರು ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ದರ್ಶನ ಮಾಡ್ತಾ ಆ ಉತ್ತರ ಭಾರತದಲ್ಲಿ ಸಂಚಾರ ಮಾಡೋ ಪ್ರಸಂಗದೊಳಗೆ ಆ ಕಡೆ ಎಲ್ಲ ಬ್ರಾಹ್ಮಣರು ಶಾಸ್ತ್ರೋಕ್ತವಾಗಿ, ವೈದಿಕ ಶಾಸ್ತ್ರೋಕ್ತವಾಗಿ ಏನು ಉತ್ತರ ಮೀಮಾಂಸ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪಾತಂಜಲಿ ಈ ಷಟ್ಶಾಸ್ತ್ರಗಳನ್ನು ಚಿಂತನೆ ಮಾಡುವ ಈ ಪ್ರಸಂಗದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಏನು ಆ ಮಲ್ಲಯ್ಯ ಶಾಸ್ತ್ರಿ ಎಂಬುವರು 56 ಜನ ಶಿಷ್ಯರ ಸಮೇತ ಬಂದು ಅವರು ಏನು ಹೇಳ್ತಾರೆ ಅಂತಂದ್ರೆ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಇತಿ ಸಪ್ತ ಪದಾರ್ಥ ಅಂತ ಹೇಳಿ ಅವರ ಶಾಸ್ತ್ರವನ್ನು ಅವನು ಮಂಡನ ಮಾಡ್ತಾನೆ. ಇಡೀ ಜಗತ್ತಿಗೆ ಏನು ಕಾರಣ ಇದೆ ಅಂತಂದ್ರೆ ಅದು ಈ ಸಪ್ತ ಪದಾರ್ಥದಲ್ಲಿ ಎಲ್ಲದೂ ಏನಾಗ್ತದೆ ಅಂತಂದ್ರೆ ಆ ತನ್ನ ತರ್ಕಶಾಸ್ತ್ರವನ್ನು ಮಂಡನ ಮಾಡಿ ಇದೇ ಏನದ ಅಂತಂದ್ರೆ ಇದು ಸತ್ಯ ಐತಿ. ಈ ತರ್ಕಶಾಸ್ತ್ರದಿಂದ ಈ ಮಾತು ಏನದ ಅಂತಂದ್ರೆ ಭೌಗೋಳಿಕವಾಗಿರುವ ಪದಾರ್ಥಗಳಿಂದ ಈ ಸಪ್ತ ಪದಾರ್ಥಗಳಿಂದಲೇ ಏನಾಗ್ತದೆ ಅಂತಂದ್ರೆ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಐತಿ, ಇವೇ ಸಾಕು ಅಂತಂದು ಅವ ಏನು ಮಾಡ್ತಾನೆ, ಮಂಡನ ಮಾಡ್ತಾನೆ. ಆದರೆ ಇನ್ನೊಬ್ಬ ಏನದು ಅಂತಂದ್ರೆ ಪಂಡಿತ ಬಂದು ಅವನು ಏನು ಮಂಡನ ಮಾಡ್ತಾನಂತ ಜಗನ್ನಾಥ ಭಟ್ಟ ಎಂಬವನು ಬಂದು ಅವ ಏನು ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ಷೋಡಶ ಪದಾರ್ಥಾಃ ಇತಿ ಸಂಗ್ರಹಃ. ನಿಮ್ಮ ಸಪ್ತ ಪದಾರ್ಥಗಳು ಅದು ನಮ್ಮ 16 ಪದಾರ್ಥಗಳಲ್ಲಿ ಲೀನ ಆಗುತ್ತದವು ಅಂತ ಈಗ ಹೇಳುವ ಪ್ರಸಂಗದೊಳಗೆ ನಿಮ್ಮೆಲ್ಲ 16 ಪದಾರ್ಥಗಳು ನಮ್ಮಲ್ಲಿ ಲೀನ ಆಗಿದ್ದವು. ಈ ಸಪ್ತ ಪದಾರ್ಥಗಳಲ್ಲಿಯೇ ಏನದಂತಂದ್ರೆ ಲಯ ಇದ್ದವು ಅಂತ ಅವ ಮಲ್ಲಯ್ಯ ಶಾಸ್ತ್ರಿ ಹೇಳುವ ಪ್ರಸಂಗದೊಳಗೆ ಇವನು ಜಗನ್ನಾಥ ಭಟ್ ಏನು ಹೇಳ್ತಾನೆ, ಇದು ಗೌತಮೋಕ್ತನ ನ್ಯಾಯ ತರ್ಕಶಾಸ್ತ್ರದಲ್ಲಿ ಇದು ಏನದ ಅಂತಂದ್ರೆ ನಿನ್ನ ಶಾಸ್ತ್ರವನ್ನು ನಾವು ಖಂಡನ ಮಾಡೋದ ಅದಾವಿ ಅಂತ ಹೇಳುವ ಆ ಪ್ರಸಂಗದಲ್ಲಿ ಇಬ್ಬರೂ ಸಂವಾದ ನಡೆದಿರ್ತದೆ. ಆ ಇಬ್ಬರು ಅದ್ಭುತವಾದ ಶಾಸ್ತ್ರಿಗಳು, ಬ್ರಾಹ್ಮಣೋತ್ತಮರು, ಪಂಡಿತರು ವಾದ ಮಾಡುವ ಆ ಪ್ರಸಂಗದೊಳಗೆ ಸಿದ್ಧಾರೂಢ ಪರ ಅಲ್ಲೇ ಕುಳಿತಿರ್ತಾರೆ. ಆ ಕಾಶಿ ಕ್ಷೇತ್ರದಲ್ಲಿ ಅಲ್ಲೇ ಕುಳಿತಿರ್ತಾರೆ. ಅವರು ಏನದ ಅಂತಂದ್ರೆ ವಾಗ್ವಾದ ಮಾಡ್ತಿರ್ತಾರೆ. ಆ ಪ್ರಸಂಗದೊಳಗೆ ಸಿದ್ಧಾರೂಢರು ಹೇಳ್ತಾರೆ, ನೀವು ಚೈತನ್ಯದ ಸ್ವರೂಪರೇ ನೀವಿದ್ದೀರಿ.
ನೀವು ಪರಮಾತ್ಮನ ಸ್ವರೂಪರೇ ಏನದಂತಂದ್ರೆ ಪಂಡಿತೋತ್ತಮರೇ, ಬ್ರಾಹ್ಮಣೋತ್ತಮರೇ, ನೀವು ಈಗ ಜ್ಞಾನಿಗಳದಿರಿ, ನೀವು ಪರಮಾತ್ಮನ ಸ್ವರೂಪ ಅದಿರಿ. ಆದ್ರೆ ಅವನ್ನೆಲ್ಲವನ್ನು ಮರೆತು ನೀವೇನು ಮಾಡಕತ್ತೀರಿ ಅಂತಂದ್ರೆ ಈ ತರ್ಕಶಾಸ್ತ್ರವನ್ನು ಚೆನ್ನಾಗಿ ಮಂಡನೆ ಮಾಡಿದ್ರಿ. ಮತ್ತೊಬ್ಬರು ಏನದಂತಂದ್ರೆ ಮತ್ತೊಬ್ಬರನ್ನು ಶಾಸ್ತ್ರವನ್ನು ಖಂಡನೆ ಮಾಡಿದ್ರಿ. ಖಂಡನದೊಳಗೆ ನಿಮ್ಮ ಜೀವಿತ ಅವಧಿ ಏನದ ಅಂತಂದರೆ 85-90 ವರ್ಷ ಏನದಂತ ಆಯುಷ್ಯವನ್ನು ನೀವೇನದಂತಂದ್ರೆ ಸವಿಸಿಬಿಟ್ರಿ. ಆದರೆ ನಿಮ್ಮ ಜೀವನ ಕಲ್ಯಾಣ, ನಿಮ್ಮ ಆತ್ಮ ಸಾಕ್ಷಾತ್ಕಾರ ಆಗೋದು ಯಾವಾಗ? ಇದೇ ನಿಮ್ಮ ಜನ್ಮದೊಳಗೆ ಹಿಂಗೆ ಮಾಡ್ಕೊತ ಬಂದ್ರೆ ಆ ವಸ್ತುಗಳು ಹೆಂಗದವು ಅಂತಂದ್ರೆ ಅವು ಅನಿತ್ಯ ವಸ್ತುಗಳದವು. ಮತ್ತೇನದಂತ ಅಂದ್ರೆ ಅವು ಜಡ ಅದವು. ಆ ಜಡವಾಗಿರುವ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ ಜಡವಾಗಿರುವ ಪದಾರ್ಥಗಳನ್ನು ತಗೊಂಡು ಈ ಸೃಷ್ಟಿಯ ಪರಮಾತ್ಮ ಸೃಷ್ಟಿ ಮಾಡಿರುವ ಈ ಜಡವಾಗಿರುವ ಪದಾರ್ಥಗಳನ್ನು ತಗೊಂಡು ನೀವು ಏನದಂತಂದ್ರೆ ಮಂಡನೆ ಮಾಡ್ತಾಯಿದ್ರಿ, ಖಂಡನೆ ಮಾಡ್ತಾಯಿದ್ರಿ, ನಿರ್ಣಯ ಮಾಡ್ತಾಯಿದ್ರಿ. ಇದಕ್ಕೆಲ್ಲದಕ್ಕೂ ಅಧಿಷ್ಠಾನ ಯಾರು ಅದರ? ಇದಕ್ಕೆಲ್ಲದಕ್ಕೂ ಅಧಿಷ್ಠಾನ ಸ್ವರೂಪ ಯಾವುದು ಇದೆ ಅಂತಂದ್ರೆ ಅದು ನಿಮ್ಮ ಸ್ವರೂಪ ಜ್ಞಾನವೇ. ಇದಕ್ಕೆಲ್ಲದಕ್ಕೂ ಅಧಿಷ್ಠಾನ ಸ್ವರೂಪ ಅದು ಚೈತನ್ಯ. ಆ ಚೈತನ್ಯ ವಸ್ತು ನಾವು ಒಂದನ್ನು ತಿಳಿಯುವುದರಿಂದ ಏನಾಗ್ತದೆ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಆಗ್ತದೆ, ಶಾಂತಿ ಆಗ್ತದೆ, ಸಮಾಧಾನ ಆಗ್ತದೆ, ಅಂತಃಕರಣ ಪವಿತ್ರ ಆಗ್ತದೆ. ಅಂತಃಕರಣ ಪವಿತ್ರ ದ್ವಾರ ಈಗ ನೀವು ಏನು ಅನಂತ ಶಾಸ್ತ್ರಗಳನ್ನು ಮಂಡನೆ ಮಾಡಿರಿ. ಆದರೆ ನಿಮ್ಮ ಅಂತಃಕರಣ ಸಾಧನ ಮಾಡಿ 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 ತಪಸ್ಸು ಮಾಡಿ ಅಂತಃಕರಣ ಪವಿತ್ರ ಆಗಿದೆ. ಪರಂತು ಅದರೊಳಗೆ ಏನದ ಅಂತಂದ್ರೆ ನಂದು ಖರೆ ಅಂತಂದು ಹಿಂಗೆ ವಾದ ಮಾಡಕತ್ತೀರಲ್ಲ, ಆ ವಾದದೊಳಗೆ ಏನೂ ಉರುಳಿಲ್ಲ. ಆ ವಾದದೊಳಗೆ ಮತ್ತೊಬ್ಬರು ಏನದ ಅಂತಂದ್ರೆ ಮನಸ್ಸು ನೋಯಿಸುವುದಾಗಲಿ, ಮತ್ತೊಬ್ಬರದ್ದು ಏನದ ಮನಸ್ಸು ದುಃಖಕ್ಕೆ ಈಡಾಗ್ತದೆ. ಆದರೆ ನೀವು ಏನು ಅನುಭವಿಗಳದಿರಿ, ಶಾಸ್ತ್ರದ ಅನುಭವಿಗಳದಿರಿ. ಇವತ್ತಿನಿಂದ ಅದನ್ನು ಏನದ ಅಂತಂದ್ರೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸಿ ಖಂಡನೆ ಮಾಡುವುದಾಗಲಿ ಅದು ಚಲೋ ಅಲ್ಲ, ಇದು ಚಲೋ ಅಲ್ಲ ಅನ್ನೋದಿಲ್ಲ. ಅದನ್ನು ಬಿಟ್ಟು ಬಿಡ್ರಿ. ನಿಮ್ಮ ಸ್ವರೂಪ ಜ್ಞಾನವನ್ನು ತಿಳ್ಕೊಳ್ರಿ. ಏನದ ಅಂತಂದ್ರೆ ಜ್ಞಾನದಿಂದಲೇ ಮಾತ್ರ ಅದು ಮುಕ್ತಿ ಆಗ್ತದೆ. ಕರ್ಮಗಳಿಂದಲ್ಲ ಮತ್ತು ಉಪಾಸನದಿಂದಲ್ಲ, ಯಾವ ಋತಾದಿಗಳಿಂದಲ್ಲ, ಈ ತರ್ಕಶಾಸ್ತ್ರಗಳಿಂದಲ್ಲ. ನಿಮ್ಮ ಮುಕ್ತಿಯ ಸುಖ ಸಾಕ್ಷಾತ್ಕಾರ ಅದು ಯಾವುದರಿಂದ ಆಗ್ತದೆ ಅಂತಂದ್ರೆ ಅದು ಜ್ಞಾನದಿಂದಲೇ ಆಗ್ತದೆ. ಜ್ಞಾನ ಒಂದರಿಂದಲೇ ಮೋಕ್ಷ ಸಿದ್ಧಿ ಆಗ್ತದಂತ ಏನದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಆ ಪರಮಾತ್ಮನ ಸ್ವರೂಪಿಯಾಗಿರುವ ಸಿದ್ಧಾರೂಢಪ್ಪರು ಈ ಎಲ್ಲ ಪಂಡಿತರುಗಳಿಗೆ ಅಲ್ಲಿರುವ ಕಾಶಿಯಲ್ಲಿರುವ ಆ ಸಂವಾದ ಮಾಡುವ ಎಲ್ಲ ಪಂಡಿತೋತ್ತಮರಿಗೆ ಈ ಉಪದೇಶವನ್ನು ನೀಡಿ, ಇವರು ಯಾರೋ ಮಹನೀಯರು ಇದ್ದಾರೆ, ಅವರೆಲ್ಲ ಪಂಡಿತರು ಏನು ತಿಳ್ಕೊತಾರೆ, ನಾವು ಇಷ್ಟು ವರ್ಷ ನಾವೇನದ ಅಂತಂದ್ರೆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಏನದ ಊಟ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ತಲೆಗೆಲ್ಲ ಇದನ್ನು ಮಾಡಿಕೊಂಡು ನಾವು ಶಾಸ್ತ್ರ ಹೇಳೋದು ಕೇಳೋದು ಮತ್ತೇನದ ಅಂತಂದ್ರೆ ಈ ತರ್ಕಶಾಸ್ತ್ರ, ಈ ಕರ್ಮಶಾಸ್ತ್ರ, ಈ ವ್ರತ ಉಪಾಸನಾದಿಗಳು, ಯಜ್ಞ ಯಾಗ ಹೋಮಾದಿಗಳಿಂದಲೇ ಮುಕ್ತಿ ಆಗ್ತದೆ, ಮುಕ್ತಿ ಸಾಕ್ಷಾತ್ಕಾರ ಆಗ್ತದೆ. ನಾವು ವಾದ ಮಾಡ್ಕೊತ ಬಂದು ಕೆಟ್ವಿ. ಇವರಿಂದ ಈ ಸಿದ್ಧಾರೂಢಪುರದಿಂದ ಆರೂಢ ಸಿದ್ಧಾರೂಢಪುರದಿಂದ ನಮಗೆ ಜ್ಞಾನೋದಯ ಆಯಿತು ಅಂತಂದಾಗ ಅವರಿಗೆಲ್ಲ ಆನಂದ ಆಗ್ತದೆ. ಎಲ್ಲ ಪಂಡಿತರಿಗೆ ಆನಂದ ಆಗ್ತದೆ. ಹಲವು ಶಾಸ್ತ್ರಗಳು ನೋಡಿದ ಪಾಂಡಿತ್ಯವನ್ನು ಗಳಿಸಿದೋಡಾಗದು. ಅನೇಕ ಶಾಸ್ತ್ರಗಳನ್ನು ಓದಿ ಬರೆದು ಏನಾದರೂ ಪಾಂಡಿತ್ಯ ಗಳಿಸಿದೋಡಾಗದು. ಸಲಹೆ ಸ್ವರೂಪವನ್ನಾಗಲು ಲಕ್ಷಿಸುತ್ತ ಬ್ರಹ್ಮವು ಒಲಿಯುವುದು. ಬ್ರಹ್ಮನ ಸಾಕ್ಷಾತ್ಕಾರ ಹೇಗೆ ಒಲಿತದ ಅಂತಂದ್ರೆ ಏನು ಶರಣಾಗತ ಭಾವನೆ ಬಂದಾಗ ನಾನು ಅಂದ್ರೇನು, ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ಈ ಗುರುನಾಥನಿಗೆ ಈ ಪ್ರಶ್ನೆಗಳನ್ನು ಮಾಡಿದಾಗ ಜೀವನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇದೆ. ಸುಲಭದ ಸರ್ವದಳು ಏಕಾತ್ಮತೆ ಯಾವನ್ನು ಕಾಣಬನು ಅಂತಂದ್ರೆ ಏಕಾತ್ಮದ ಸ್ವಭಾವ ಯಾವಾಗ ಬರ್ತದೆ ಅಂತಂದ್ರೆ ವಿನಯ ಭಾವ ಬಂದಾಗ, ಶರಣಾಗತ ಭಾವ ಬಂದಾಗ ಮಾತ್ರ ಸಾಧ್ಯ ಇದೆ. ಒಲಿಯುತ ಸಿದ್ಧಾರೂಢರಿಗೆ ಬಹು ವಿನಯದಿಂದ ನೆನಪಿನು. ಆಗ ಎಲ್ಲರೂ
ಶಾಸ್ತ್ರದಲ್ಲಿ ಏನದ ಎಲ್ಲ ಖಂಡನ ಮಾಡಿದಾಗ ಇವರು ತಮ್ಮ ಸ್ವರೂಪ ಜ್ಞಾನವನ್ನು ತಿಳಿಸಿಕೊಟ್ಟರು ನಮ್ಮ ಕಣ್ಣು ತೆರೆಸಿದಪ್ಪ ಸಿದ್ಧಾರೂಢ ಅಂತಂದು. ಸಿದ್ಧಾರೂಢರಿಗೆ ಎಲ್ಲರೂ ಪಂಡಿತೋತ್ತಮರೆಲ್ಲರೂ ನಮಸ್ಕಾರ ಮಾಡಿ ಶರಣಾಗತರಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಈ ಕಾಶಿ ಒಳಗೆ ಸುತ್ತಮುತ್ತಲೆಲ್ಲ ನಿಮ್ಮ ಜೊತೆಗಿದ್ದು ನಾವು ಈ ಜ್ಞಾನದ ಅನುಭವದ ಶಾಸ್ತ್ರಗಳನ್ನು ಏನಂದ ನಮಗಿನ್ನೂ ಉಪದೇಶ ನೀಡ್ರಿ ಅಂತಂದು ಅವರೆಲ್ಲ ಶರಣಾಗತ ಆದರು. ಅವ್ರ ಜೊತೆಗೆ ಏನದ ಅಂತಂದ್ರೆ 1 ತಿಂಗಳು 2 ತಿಂಗಳು ಉತ್ತರ ಭಾರತದಲ್ಲಿ ಎಲ್ಲ ಪಂಡಿತೋತ್ತಮರು ಹಿಂಗೆ ಸಂಚಾರ ಮಾಡಿದ್ರು ಸಿದ್ಧಾರೂಢರ ಜೊತೆಗೆ ಅಂತ ಈಗೆಲ್ಲ ಬರ್ತದೆ. ಓಂ ತತ್ಸತ್.